ಬಿಗ್ ಬಾಸ್ ಇಷ್ಟ ದಿನ ಕಿಚ್ಚ ಬಾಸ್ ನೋಡಿ ಬಿಗ್ ಬಾಸ್ ನಡೀತಿತ್ತು 3% ಈ ವರ್ಷ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನಡೆದಿದೆ. ಡಾಗ್ ಸತೀಶ್ಗೆ ಹೇಳ್ಬೇಕಾಗಿರೋದು ಏನು ಅಂದ್ರೆ ಇಷ್ಟ ದಿನ ಬಾತ್ರೂಮ್ ತೊಳ್ದವನ ಇನ್ಮೇಕೆ ಗಿಲ್ಲಿ ಕಾಲ್ ತೊಳಿಬೇಕು. ಇಷ್ಟು ಚೆನ್ನಾಗಿ ಸ್ಲಮ್ಮರೇ ಬಂದಿವೆ ಅನ್ಕೊಳ್ಳಿ, ಬರ್ಲಿ ಅವರು ಕಾಲೇಜ್ ನುಗ್ಗಕ್ಕೆ ರೆಡಿ ಆಗಿರ್ಲಿ. ಡಾಗ್ ಸತೀಶ್ ಹೌದಾ, ಬಾರೋ ಗಂಡೆ ಬೆಮ್ಮಿದ್ರೆ ಬಾರೋ. ಸರ್ ಮಂಡ್ಯದೊಡೆ ಗೆಲ್ಲಬೇಕು ಅಂತ ಬಡವ್ರ ಮಂಗ, ಆದ್ರೂ ಇವನು ಡಾಗ್ ಸತೀಶ ನಮ್ಮ ಗಿಲ್ಲಿ ಬಗ್ಗೆ ಮಾತಾಡ್ತಿದ್ದ. ನಾಳಕ್ ಒಂದಿನ ಡಾಗ್ ಸತೀಶ ಬಂದ್ಬಿಟ್ಟು ನಮ್ಮ ಗಿಲ್ಲಿ ಹತ್ರ ಇತ್ತು ನಿಂತ್ಕೋಬೇಕು, ಏನ್ಗೆ ಕಾಲ್ ಸೀಟಿ ನಿಂತ್ಕೋಬೇಕು. ಆ ತರ ಮಂಡ್ಯದೊಳಗೆ ನಮ್ಮವ್ರು ಬೆಳಿಬೇಕು, ಚೆನ್ನಾಗಿರ್ಬೇಕು, ಅವರೇ ಗೆದ್ದು ಬರ್ಬೇಕು. ಅವರು ಬೆಳಿಗ್ಗೆ ಬೋಳ್ಸ್ಕೋಬೇಕು, ಗಿಲ್ಲಿನೇ ಗೆಲ್ಲೋದು. ಅವರೆಲ್ಲ ಬಂದು ಬೆಳಿಗ್ಗೆ ಬೋಳ್ಸ್ಕೋಬೇಕು. ನಾಳೆಗೆ ನ್ಯೂಸ್ ಚಾನೆಲ್ ಪಬ್ಲಿಷ್ ಮಾಡ್ಬೇಕು, ನೀವು ಅವರೇ ಬಂದು ಬೋಳ್ಸ್ಕೋಬೇಕು. ಇವಾಗ್ಲೇ ಬರ್ಬೇಕು. ಡಾಗ್ ಸತೀಶ ಸತ್ತ ಬೆಳಿಗ್ಗೆ ಒಂದು ಬ್ಯಾನರ್ ಹಾಕ್ಬೇಕಷ್ಟೇ. ಬಿಗ್ ಬಾಸ್ ನಡೀತಾ ಇರೋದೇ ಗಿಲ್ಲಿಯಿಂದ. ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅವ್ನ ಕಾಮಿಡಿ ಆಗಿರ್ಬೋದು, ಏನೇ ಆಗಿರ್ಬೋದು, ನಡೀತಾ ಇರೋದೇ ಗಿಲ್ಲಿಯಿಂದ. ಗಿಲ್ಲಿ ಯಾವ ಥರ ಗೇಮ್ ಮಾಡ್ತಿದ್ದಾನೆ ಅಂದರೆ ಅವನ ಥರ ಗೇಮ್ ಮಾಡ್ಕೊಂಡಿರೋರು ಬಿಗ್ ಬಾಸ್ ಅಲ್ಲಿ ಯಾರು ಇಲ್ಲ ಅಂದ್ರೆ ಬಿಗ್ ಬಾಸ್ ಸುದೀಪ್ ಸರ್ ಹೇಳಿದ್ದಾರೆ. ಹೌದು, ಅವನ ಥರ ಗೇಮ್ ಅರ್ಥ ಮಾಡ್ಕೊಂಡಿರೋ ಯಾರು ಸೀಸನ್ 10 ಒಂದು ಸೀಸನ್ ಅಲ್ಲೂ ಗಿಲ್ಲಿ ತರ ಅರ್ಥ ಮಾಡ್ಕೊಂಡಿರೋದು ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. 12 ಸೀಸನ್ ಅಲ್ಲಿ ಅವನ ತರ ಗೇಮ್ ಮಾಡಿರೋರು, ಅವನ ತರ ಟೆಕ್ನಿಕಲ್ ಅಲ್ಲಿ ಕೆಲಸ ಮಾಡೋದ್ರಿಂದ ಆಗಿರ್ಬೋದು, ಏನೇ ಒಂದು ಇದಾಗಿರ್ಬೋದು, ಗಿಲ್ಲಿ ತರ ಯಾರು ವರ್ತಿಸಿಲ್ಲ. ಗಿಲ್ಲಿ ಏನ್ ಗೊತ್ತಾ, ಒಂದು ಬಡವ್ರ ಮನೆ ಹುಡುಗ, ಬೆಳಿಬೇಕು, ಈ ದುಡ್ಡು ಗಿಡ್ಡು ಯಾವ್ದು ಇಲ್ಲ. ಅಭಿಮಾನಿ ನೋಡಿ ಎಷ್ಟಿದೆ, ಬ್ಯಾನರ್ ನೋಡಿ, ಕಟೌಟ್ ನೋಡಿ, ಅಲ್ಲಿ ನೋಡಿ, ಧ್ವಜ ನೋಡಿ, ಏನೇ ಆಗಿರ್ಬೋದು ಗಿಲ್ಲಿದೆ. ವೋಟ್ ಫಾರ್ ಅಣ್ಣ. ಈಗ ಇವಾಗ 12 ಸೀಸನ್ ಆಗಿದೆ. 12 ಸೀಸನ್ ಹನುಮಂತ ಆಗ್ಲಿ, ಕಾರ್ತಿಕ್ ಆಗ್ಲಿ, ಯಾರೇ ಬಂದ್ರು ಗಿಲ್ಲಿನ ಮೀಟ್ ಮಾಡೋರು ಯಾರು ಇಲ್ಲ ಅದನ್ನ ಹೇಳ್ಕೊತೀವಿ. ಮಂಡ್ಯದವ್ರು ನಾವು ಯಾರು ಹೇಳ್ತಿದ್ವಿ 12ನೇ ಸೀಸನ್ ಎಲ್ಲಕ್ಕೂ ಒಂದೇ ತೂಕ 12ನೇ ಸೀಸನ್. ಹೌದಾ, ಈಗ ಡಾಗ್ ಸತೀಶ್ ಬಂದ್ರು ಕಾಲೇಜಲ್ಲಿ ನುಗ್ಬಿಡ್ತೀನಿ ಅಂತ ರೆಡಿ ಆಗಿರ್ಲಿ ಅಂತ ನಾವು ಹೇಳ್ತೀವಿ. ಓಕೆನಾ, ಗಿಲ್ಲಿಗೋಸ್ಕರ ಒಂದು ಸ್ಲಮ್ ಅಂತಲ್ವಾ, ಇಷ್ಟು ಚೆನ್ನಾಗಿ ಸ್ಲಮ್ಮರೇ ಬಂದಿವಿ ಅನ್ಕೊಳ್ಳಿ, ಬರ್ಲಿ ಅವರು ಕಾಲೇಜಲ್ಲಿ ನುಗ್ಗಕ್ಕೆ ರೆಡಿ ಆಗಿರ್ಲಿ. ಡಾಗ್ ಸತೀಶ್ ಹೌದಾ, ಬಾರೋ ಗಂಡು ಬೆಮ್ಮಿದ್ರೆ ಬಾರೋ. ಡಮಡಿಮಿ ಡಕ್ಕ, ಡಮಡಿಮಿ ಡಕ್ಕ. ತುಂಬಾ ಖುಷಿ ಆಗ್ತಿದೆ ಅಣ್ಣ. ಕಿಚ್ಚ ಬಾಸ್ ಹೇಳ್ದಾಗ್ಲೇ ನೆನ್ನೆನೆ ಗೊತ್ತಾಗೋಯ್ತು ಗಿಲ್ಲಿಯವರು ಗೆದ್ದಿದ್ದಾರೆ ಅಂತ. ಇವತ್ತು ಡಾಗ್ ಸತೀಶ್ಗೆ ಹೇಳ್ಬೇಕಾಗಿರೋದು ಏನು ಅಂದ್ರೆ ಇಷ್ಟ ದಿನ ಬಾತ್ರೂಮ್ ತೊಳ್ದವನ ಇನ್ಮೇಕೆ ಗಿಲ್ಲಿ ಕಾಲ್ ತೊಳಿಬೇಕು ಅಷ್ಟೇ ಹೇಳಕ್ಕೆ ನಾನು ಒಪ್ಕೊಳ್ಳೋದು. ಯಾಕೆಂದ್ರೆ ಆ ರೀತಿ ಗಿಲ್ಲಿ ಅವ್ರಿಗೆ ಅವಮಾನ ಮಾಡೋ ರೀತಿ ಮಾತಾಡಿದ್ದಾರೆ. ಗಿಲ್ಲಿ ಅವರು ಹೊರಗಡೆ ಇರಲಿಲ್ಲ, ಇನ್ಮೇಕೆ ಹೊರಗಡೆ ಬರ್ತಾರೆ, ಅವ್ರನ್ನ ಎದುರಾಕಕ್ಕೂ ಆಗಲ್ಲ. ಅವ್ನ ಕಾಲ್ ಧೂಳ್ಗೂ ಸಮಯ ಇಲ್ಲ ಇವನು, ಸರಿನಾ? ಗಿಲ್ಲಿ ಅವರು ನೆನ್ನೆನೆ ಗೆದ್ದಿದ್ದಾರೆ. ಕಿಚ್ಚನ್ ಚಪ್ಪಾಳಿ ಎಲ್ಕ ಸಿಕ್ಕಿದೆ, ಎಲ್ಲರೂ ಖುಷಿ. ಅಯ್ಯೋ ಸೂಪರ್, ನೀವೇ ನೋಡ್ತಾ ಇದ್ರಲ್ಲ, ನಿಮ್ಗೆ ಅನ್ಸ್ಬೇಕು. ಇಲ್ಲಿರೋರೆಲ್ಲ ಗಿಲ್ಲಿ ಕಡೆಯವರೇ ನೋಡ್ತಾ ಇದ್ರಲ್ಲ, ಬಾವುಟ ಎಲ್ಲ ಕಟೌಟು ಸ್ಟೇಜ್ ಎಲ್ಲ ನೋಡ್ತಾ ಇದ್ರಲ್ಲ. ಗಿಲ್ಲಿ ಗೆದ್ದವ್ರೆ, ನೆನ್ನೆನೆ ಗೆದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಕಿಚ್ಚ ಬಾಸ್ ತೋರಿರೋದ್ರಿಂದಲೇ ಗೆದ್ಬಿಟ್ಟಿದ್ದಾರೆ. ಇರಲಿಲ್ಲ ಸರ್, ವೋಟ್ ಬೀಟ್ ಮಾಡಕ್ ಆಗಿಲ್ವಲ್ಲ ಸರ್ ಇವಾಗ. ಸರ್ ಸೂಪರ್ ಸರ್, ನಮ್ಮ ಮೈಕ್ಲೆಲ್ಲ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಗಂಟೆ ಆಟೋ ಫ್ರೀ ಅಂತ ವಿಡಿಯೋ ಹಾಕಿದ್ದೀವಿ, ಬೇಕಾದ್ರೆ ಲೈವಲ್ಲಿ ತೋರ್ಬಿಡ್ತೀವಿ. ಯಾಕೆಂದ್ರೆ ಗಿಲ್ಲಿಗೋಸ್ಕರ. ಗಿಲ್ಲಿ ಯಾಕೆಂದ್ರೆ ಬಡವ್ರ ಮಗ, ಮಂಡ್ಯದ ಹುಡುಗ, ಕಷ್ಟಪಟ್ಟು ಬಂದಿದ್ದಾನೆ, ಯಾರ ಹೆಸರು ತಕ್ಕನಿಲ್ಲ, ಇಲ್ಲಿವರೆಗೂ ಯಾರ ಹೆಸರು ತಕ್ಕನಿಲ್ಲ. ಅವನ ಆಟ ಆಯ್ತು, ಅವನಾಯ್ತು, ಕಷ್ಟಪಟ್ಟು ಬಂದಿದ್ದಾನೆ, ಕಷ್ಟಪಟ್ಟು ಗೆದ್ದಿದ್ದಾನೆ. ಬ್ಯಾಕ್ ಸಪೋರ್ಟ್ ಇಲ್ವೇ ಇಲ್ಲ ಸರ್. ಫೇಕ್ ಫ್ಯಾನ್ಸ್ ಆಗಿರೋರು ಯಾರು ಫೇಕ್ ಇಲ್ವೇ ಇಲ್ವಲ್ಲ ಸರ್, ಎದುರುಗಡೆನೆ ತೋರ್ತಾ ಇದಾರಲ್ಲ ನೋಡಿ. ನೀವೇ ತೋರಿ ಎತ್ತಿ ಸರ್. ಕಾವ್ಯ ಕೊನೆವರೆಗೂ ಕಾವ್ಯವರ ಜೊತೆಲೆ ಹಿಡ್ಕೊಂಡು ಕೈ ಹಿಡ್ಕ ಕರ್ಕೊಬತ್ತೀನಿ ಅಂತ ಗಿಲ್ಲಿಯವ್ರು ಹೇಳಿದ್ರು. ರಾತ್ರಿನೂ ಕೂಡ ಎಪಿಸೋಡ್ ನೋಡಿದಿರಾ? ರಾತ್ರಿನೂ ಎಪಿಸೋಡ್ ಬಿಟ್ಕೊಟ್ಟಿಲ್ಲ ಗಿಲ್ಲಿಯವರು. ನೋಡಿದ್ರಿ ತಾನೆ? ಬಿಟ್ಕೊಟ್ಟಿದಾರಾ? ಇಲ್ಲ. ಫಸ್ಟ್ ಸೆಕೆಂಡ್ ಅವ್ರನ್ನೇ ಹಾಕೊಂಡಿದ್ದು, ಫೋಟೋ ಮಡಗಿದ್ರು ಸ್ಟೆಪ್ ಅವ್ರನ್ನೇ ಅವರೇ ಆಚೆ ಹಾಕಿದ್ರು. ಗಿಲ್ಲಿನೇ ಒಂದು ಸೈಡ್ಗೆ ಇಟ್ಟರು ಅವರು. ಗಿಲ್ಲಿ ಯಾರನ್ನೂ ಸೈಡ್ಗೆ ಇಟ್ಟಿಲ್ಲ. ಯಾರ್ಯಾರಿಗೆ ಯಾವ ಬೆಲೆ ಕೊಡಬೇಕು ಕೊಟ್ಟಿದ್ದಾರೆ, ಯಾವ ಆಟ ಆಡಬೇಕು ಆಡಿದ್ದಾರೆ. ಇಲ್ಲಿವರೆಗೂ ಗೆದ್ಕಂದೇ ಬಂದಿದ್ದಾರೆ, ಇವಾಗಲೂ ಗೆದ್ದಿದ್ದಾರೆ. 3 ಜನ ಅವನು ಮೋಸ ಮಾಡಿದ್ದಾರೆ ಹುಡುಗಿರು, ಬಟ್ ಅವ್ನು ಯಾರಿಗೂ ಮೋಸ ಮಾಡಿಲ್ಲ. ಎಲ್ಲರೂ ಅವ್ನ ಕೈ ಹಿಡಿದವರೆಲ್ಲ ಗೆದ್ದವ್ರೆ ಹೊರತು ಸೋತಿಲ್ಲ.
ಕ್ರೇಜ್ ಬರ್ಲಿಕ್ಕೆ ಏನ್ ಕಾರಣ ಇರ್ಬೋದು? ಕಾರಣ ಅವ್ನು ಆಡಿರೋ ಆಟ, ಅವ್ನ ನಂಬಿಕೆ, ಕಷ್ಟಪಟ್ಟು ಬಂದಿದ್ದಾನೆ, ಅವ್ನು ಆಡೋ ಮಾತು, ಅವ್ನು ಆಡೋ ಆಟ ಸೂಪರ್. ಈಗ ಗಿಲ್ಲಿ ವಿರೋಧಿಗಳಿಗೆ ಏನ್ ಹೇಳ್ತೀರಾ? ವಿರೋಧಿಗಳೆಲ್ಲ ಏನು ಹೇಳಕ್ಕೂ ಇಷ್ಟ ಇಲ್ಲ ಸರ್, ಅದು ಅವ್ರು ಹೇಳ್ತಾ ಇರ್ಬೇಕು, ಗಿಲ್ಲಿ ಬೆರೀತಾ ಇರ್ಬೇಕು ಅಷ್ಟೇನೆ. ಸಾಯ್ಬೇಕಷ್ಟೇ. ಗೆದ್ದಿರೋ ಕಪ್ಪು ಇವತ್ತು ಹಿಡ್ಕೊಯ್ತಾನಲ್ಲ, ಅವ್ರು ಬಂದವರಲ್ಲ, ಫಾಲೋ ಮಾಡಿದಾರಲ್ಲ, ಓಟ್ ಹಾಕಿದ್ರಲ್ಲ, ಓಟ್ ತೋರ್ಕೊಡ್ತದ ಗಿಲ್ಲಿ ಸೈಡ್ ಹೊಡಿಕ್ ಯಾರು ಆಗಲ್ಲ ಅಂತ. ಬ್ಯಾಡಕ್ಪುರ ಗಂಟೆ ಜಾತ ಹೋಗ್ತೀವಿ ನಾವು ಆಟೋದಲ್ಲಿ. ಮಾತಾಡಿದ್ರು 37 ಕೋಟಿ ಓಟ್ ಬಂದಿದೆ ಅಂತ, ಹೇಗೆ ಅನಿಸ್ತಿದೆ? 37 ಕೋಟಿ ಸರ್, ಈ ಬಿಗ್ ಬಾಸ್ ಇಷ್ಟು ದಿನ ಕಿಚ್ಚ ಬಾಸ್ ನೋಡಿ ಬಿಗ್ ಬಾಸ್ ನಡೀತಿತ್ತು 3/4%. ಈ ವರ್ಷ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನಡೆದಿದೆ. ಓಟೇ ಹೇಳುತ್ತೆ, ಬಟ್ ಓಟ್ ಹೇಳಿದೆ, ಗಿಲ್ಲಿಗೋಸ್ಕರ ಓಟ್ ನಡೆದಿದೆ ಇವತ್ತು ಅಂತ. ಈ ವರ್ಷದಲ್ಲಿ ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ವಿಡಿಯೋ ಹಾಕಿರ್ಲೇ ಇಲ್ಲ, ಯಾರಿಗೂ ತೋರೇ ಇಲ್ಲ. ಈ ಥರ ಇದ್ದಾರೆ ನೀವು ಫಾಲೋವರು ನೋಡಿ ಅಂತ ಎಲ್ಕ ತೋರಿದ್ದಾರೆ. ನೆನ್ನೆ ಎಪಿಸೋಡು ತೋರಿದಾರೋ ಇಲ್ವಾ? ನೆನ್ನೆನೇ ಗೊತ್ತಾಗ್ಬಿಟ್ಟಿದೆ ಹೆಂಗಿದೆ ಕ್ರೇಜು ಗಿಲ್ಲಿದು ಅಂತ. ಅಷ್ಟೇ ಸರ್.